ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ತಾನೇ? ನಾನು ಸಹಿತ ಆರಾಮಿದ್ದೇನೆ. ಲಾಸ್ಟ್ ವ್ಲಾಗ್ದಲ್ಲಿ ನಾನು ನಿಮ್ಗೂಡ ಏನೋ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಅದು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೂಡು. ನಾ ಎಲ್ಲೇ ಟ್ರಾವೆಲಿಗೆ ಹೋಗ್ತಾ ಇದ್ದೇನೆ ಅಂತ ಅದನ್ನು ಸಹಿತ ನಾನು ನಿಮಗೆ ಹೇಳಿದ್ದೆ. ಅದು ಎಲ್ಲಿ ಹೋಗ್ತಾ ಇದ್ದೇನೆ ಅದನ್ನು ಈಗ ನಾ ಹೇಳ್ತೀನಿ. ನಾವೆಲ್ಲರೂ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ನಾನು, ಇವರು ಮತ್ತು ಚೋಟು ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿತಿಕಾಗೆ ಬಿಟ್ಟು ಹೋಗ್ತಾ ಇದ್ವಿ, ಬಟ್ ಆಕಿ ಭಾಳ ಜಿದ್ದಿ ಮಾಡಿದ್ಲು. ಅದಕ್ಕೆ ಕರ್ಕೊಂಡು ಹೋಗ್ಬೇಕಂತ ಅನಿವಾರ್ಯ ಆಯಿತು. ಅದಕ್ಕೆ ಅವಳಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಯಾಕಂದರೆ ಭಾಳ ವರ್ಷದಿಂದ ಅವಳಿಗೆ ಇಯರ್ಲಿ ನಾವು ಬೆಂಗಳೂರಿಗೆ ಬರ್ತಾ ಇರ್ತೀವಿ. ಅವಾಗೂ ಆಕಿ ಕರ್ಕೊಂಡು ಬಂದಿದ್ವಿ. ಈ ಸಲ ಫೈನಲಿ ಬಿಟ್ಟು ಹೋಗ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ, ಬಟ್ ಆಕಿ ಒಪ್ಕೊಳ್ಳಿಲ್ಲ. ಯಾಕಂದರೆ ಭಾಳ ಜಿದ್ದಿ ಇದ್ದಾಳೆ. ನಾನು ಬರ್ತೀನಿ ಅಂತ. ಓಕೆ ಫ್ರೆಂಡ್ಸ್, ಅದಕ್ಕೆ ನಾನು ಫೈನಲಿ ಇವ್ರಿಗೆ ಹೇಳಿದೆ ನಿತಿಕಾಗೂ ಕರ್ಕೊಂಡು ಹೋಗೋಣ ಅಂತ. ನಾನು, ನಿತಿಕಾ ಮತ್ತು ಇವರು ಮತ್ತು ಚೋಟು 4 ಜನ ಈಗ ಹೋಗ್ತಾ ಇದ್ದೇವೆ. ನಾವು ಹೇಗೆ ಪ್ಯಾಕಿಂಗ್ ಮಾಡಿದ್ವಿ, ಹೇಗೆ ಇಲ್ಲ ಅದನ್ನು ನಾನು ಈಗ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಬನ್ನಿ. ನಿತಿಕಾ ಮತ್ತು ನಿತ್ವಿಕ್ ಮತ್ತು ನಂದು ಮತ್ತು ಇವ್ರದ್ದು ಡ್ರೆಸ್ ಪ್ಯಾಕಿಂಗ್ ಆಯಿತು. ಫೈನಲಿ ನಮ್ಮದು ಬ್ಯಾಗ್ ಪ್ಯಾಕಿಂಗ್ ಆಯಿತು. 2 days ಬಿಫೋರ್ ನಾವೆಲ್ಲ ಬ್ಯಾಗ್ ರೆಡಿ ಮಾಡ್ಕೊಂಡು ಇಟ್ಕೋತೇವೆ. ಇನ್ನೊಂದು ಮಾತು ನಾನು ನಿಮಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಮತ್ತು ಇವರು ಟ್ರಾವೆಲ್ ಭಾಳ ಮಾಡ್ತೇವೆ. ಏನೋ ಅಂತಾರಲ್ಲ, ನಾವು ಟ್ರಾವೆಲ್ ಲವರ್ಸ್ ಅಂತ, ಹಾಗೆ. ಸೊ ಬನ್ನಿ, ನಾವು ಹೇಗೆ ಟ್ರಾವೆಲ್ ಮಾಡಿದ್ವಿ ಅದನ್ನು ಸಹಿತ ನಿಮ್ಗೆ ಶೇರ್ ಮಾಡ್ತೀನಿ ಈಗ. ನಾವು ಬೆಂಗಳೂರಿಗೆ ಬಂದಾಯಿತು. ನಮ್ಮ ಗೆಸ್ಟ್ ಮನೆಯಲ್ಲಿ ಈಗ ನಾವು ಉಳ್ಕೊಂಡಿದ್ದೇವೆ. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಅವ್ರದ್ದು ಸಹಿತ ನಾನು ವಿಡಿಯೋ ಮಾಡಿದ್ದೆ. ಸೊ ಬನ್ನಿ, ಈಗ ನೆಕ್ಸ್ಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ. ಎಲ್ಲಿ ಬಂದಿದ್ದೆ ಅಂದರೆ ಬೆಂಗಳೂರಿಗೆ ಬಂದಿದ್ದೇವೆ. ಈಗ ಬೆಂಗಳೂರಿನಲ್ಲಿ ಇನ್ನೂ 8 days ಇರೋರಿದ್ದೇವೆ ನಾವು. ಮತ್ತು ನಿಮಗೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲೆಲ್ಲಿಲ್ಲ ಅದನ್ನು ಸಹಿತ ನಾನು ನಿಮ್ಗೆ ಕೂಡ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಾನು ಶೇರ್ ಮಾಡಲಿಕ್ಕೆ ಟ್ರೈನೂ ಮಾಡ್ತೀನಿ. ಯಾಕಂದರೆ ಈಗ ಫಸ್ಟ್ ಡೇ ಇದೆ. ಸೊ ಈಗ ಎಷ್ಟು ನಾನು ವ್ಲಾಗ್ ಮಾಡಿದ್ದೇನೆ ಅಷ್ಟೇ ನಾನು ನಿಮ್ಗೆ ಕೂಡ ಈಗ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬರೀ ಕಾವ್ಯ ವ್ಲಾಗ್ ನಾ ಯಾಕೆ ಮಾಡಿದ್ದೆ ಅದನ್ನು ಸಹಿತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೋದು ಕೆಲವೊಂದು ಮಂದಿಗೆ ಇಷ್ಟ ಇಲ್ಲ, ಬಟ್ ನನ್ನ ಹಿಂದೆ ಒಬ್ಬರು ಪರ್ಸನ್ ನನಗೆ ಸಪೋರ್ಟ್ ಮಾಡಿದ್ರು. ಆ ಪರ್ಸನ್ ಯಾರಂತ ನಂದು ವ್ಲಾಗ್ ಇಂಪ್ರೂವ್ ಆದ್ಮೇಲೆ ನಾನು ನಿಮ್ಗೂ ಶೇರ್ ಮಾಡ್ತೀನಿ. ಯಾಕಂದರೆ ನಾ ಸಣ್ಣವಳಿದ್ದಾಗಿಂದ ದೊಡ್ಡವಳ ಮಟ್ಟನೂ ಅವ್ರ ಸಪೋರ್ಟ್ ನನಗೆ ಭಾಳ ಇತ್ತು. ಆ ಪರ್ಸನ್ ನನಗೆ ಭಾಳ ಮುಖ್ಯ. ಯಾಕಂದರೆ ಆ ಪರ್ಸನ್ ಯಾರಂತೂ ನಿಮಗೆ ಈಗ ಸದ್ಯ ನಾ ಹೇಳಲ್ಲ. ನಂದು ಸ್ವಲ್ಪ ಯೂಟ್ಯೂಬ್ದು ಇಂಪ್ರೂವ್ ಆಗಲಿ. ಯಾಕಂದರೆ ನಿಮ್ಮದೆಲ್ಲ ಸಪೋರ್ಟ್ ಇತ್ತಂದರೆ ನನ್ನ ಸಬ್ಸ್ಕ್ರೈಬರ್ದು ಜಾಸ್ತಿ ಆಗುತ್ತೆ. ಸೊ ಪ್ಲೀಸ್ ಆದಷ್ಟು ನನ್ನ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಹೇಳ್ತೀನಿ. ನಿಮಗೆಲ್ಲ ಕ್ಯೂರಿಯಾಸಿಟಿ ಆಗ್ತಾ ಇರಬೇಕು ಆ ಪರ್ಸನ್ ಯಾರಪ್ಪ ಅಂತ. ಬಟ್ ನಾನೀಗ ಸದ್ಯ ಹೇಳಲ್ಲ, ಯಾಕಂದರೆ ಅದಕ್ಕೂ ಒಂದು ಟೈಮ್ ಬರುತ್ತೆ. ಅವಾಗ ನಾನು ನಿಮ್ಗೂಡು ಖಂಡಿತವಾಗಿ ಶೇರ್ ಮಾಡ್ತೀನಿ ಆ ಪರ್ಸನ್ ನೇಮು. ಮತ್ತು ಆ ಪರ್ಸನ್ ಕರ್ಕೊಂಡು ವ್ಲಾಗ್ಸ್ ಸಹಿತ ನಾನು ಮಾಡ್ತೀನಿ. ಯಾಕಂದರೆ ನನ್ನ ಜೀವನದಲ್ಲಿ ಅವಳು ಭಾಳ ಮುಖ್ಯವಾಗಿದ್ದಾಳೆ. ಯಾಕಂದರೆ ಅವಳಿಗೆ ನಾನು ಮರೆಯಂಗಿಲ್ಲ ಜೀವನ ಪೂರ್ತಿ.
ಯಾಕಂದರೆ ಅಕ್ಕಿ ನನ್ನ ಬೆನ್ನು ಹಿಂದಿದ್ದಾಳೆ ಅಂತ ನಾನು ತಿಳ್ಕೊಂಡೀನಿ. ಓಕೆ, ಅಕ್ಕಿ ಯಾರಂತ ನಿಮಗೆ ಖಂಡಿತವಾಗಿ ಪರಿಚಯ ಮಾಡಿಕೊಡ್ತೀನಿ. ಮತ್ತು ಹೇಳಿದೆಲ್ಲ ವ್ಲಾಗ್ ಸುದ ಮಾಡ್ತೀನಿ ಅಂತ, ಅವಳು ಕರ್ಕೊಂಡು ಸಹಿತ ನಾನು ನಿಮ್ಮ ಜೊತೆ ವ್ಲಾಗ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಅದು ಯಾರಂತ ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ಖಂಡಿತವಾಗಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೊಂದು ಮಾತನ್ನು ನಿಮ್ಗೆ ಕೂಡ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಹೇಳ್ತಾ ಇದ್ದಾರೆ ವ್ಲಾಗ್ನಲ್ಲಿ ಯೂಸ್ ಆಗೋದಂಥದ್ದು ಹಾಕ್ರಿ ಅಂತ. ಸಾರಿ, ಫಸ್ಟ್ ನೀವು ನನ್ನ ಚಾನಲ್ ಹೆಸರು ಓದ್ರಿ, ಯಾಕಂದರೆ ಸೋನ್ಪರಿ ಕಾವ್ಯ ವ್ಲಾಗ್ ಅಂತ. ಅದ್ರ ಮೀನ್ಸು ಪರ್ಸ್ನಲ್ ನನ್ಗೆ ಸಂಬಂಧಪಟ್ಟಿದ್ದು ಏನೇನಿರುತ್ತೆ ಏನೇನಿಲ್ಲ ಅದ್ರ ಬಗ್ಗೆ ನಾನು ಹಾಕ್ತಿದ್ದೇನೆ. ನಾನು ನಿಮಗೋಸ್ಕರ ಮನೋರಂಜನೆಗೋಸ್ಕರ ನಾನು ನಿಮಗೆ ವಿಡಿಯೋಸ್ ಹಾಕ್ತಾ ಇದ್ದೇನೆ, ಬಟ್ ಅದನ್ನು ಮಜಾಕಾಗಿ ತಿಳ್ಕೊಬೇಡ್ರಿ. ಓಕೆ, ನೋಡ್ರಿ ಮತ್ತು ನಂಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ನಿಂದ ನನ್ನ ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತು ಲೈಕ್ಸ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪ್ಲೀಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.